7.5 ವರ್ಷ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು 7.5 ವರ್ಷ ಕಾಲ ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 10 ಜನರು ಕ್ಯೂನಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ. ಡಾಕ್ಟರ್ ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, HK ಪಾಟೀಲ್ ಅವರು ಇರ್ಬೋದು, ಅಥವಾ ಅನೇಕರಿದ್ದಾರೆ, DK ಶಿವಕುಮಾರ್ ಆದಿ. ಈಗ DK ಶಿವಕುಮಾರ್ ಕೂಡ ಒಬ್ಬ ಗಟ್ಟಿ ಮನುಷ್ಯ, ಪಕ್ಷ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆದ್ರೂ ನಮಗೇನಿಲ್ಲ, ಅವ್ರ ಪಕ್ಷದಲ್ಲಿ ಅವ್ರು ಆಗೋದ್ರೆ ನಮ್ಮದೇನಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ಖುಷಿ ಪಡೋನು. ಯಾಕೆ ಅಂತಂದ್ರೆ ನಾನು DK ಶಿವಕುಮಾರ್ ಬಹಳ ಆತ್ಮೀಯರು. ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿರೋರು. ನಾವು ಅಲ್ಲಿ ಯಾರಾದ್ರೇನು, ಪರಮೇಶ್ವರ ಆದ್ರೆ ಇನ್ನೂ ಸಂತೋಷ, ದಲಿತರಿಗೊಬ್ರಿಗೆ ಕೊಟ್ಟರು ಅಂತ. ದಲಿತರಿಗಂತೂ ಕಾಂಗ್ರೆಸ್ ಕೊಡೋದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ರಕ್ತದಲ್ಲೇ ಇದೆ, ದಲಿತ ವಿರೋಧಿತನ, ಅದರಿಂದ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಏನಾದ್ರೂ ಮಾಡಿ ನಾನು ಹೊಡೆದು ಬಿಡ್ಬೇಕು ಅಂತೇಳಿ ಈಗ ಪ್ರಿಯಾಂಕಾ ಖರ್ಗೆ ಎದ್ದಿರೋದು. ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ಈ ಮೈಸೂರು ಭಾಗ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ಹುಲಿ ಅನ್ನೋರು, ಅವರನ್ನ ಬಲಿ ತಗೊಂಡು ಇವರು ಅವತ್ತು ಮಂತ್ರಿ ಆಗಿದ್ದು. ಆವತ್ತು ಕ್ಯಾಬಿನೆಟ್ ಅಲ್ಲ ಇದ್ದವ್ರು ಅವರು, ಅವರನ್ನ ಬಲಿ ಪಡೆದು ಇದಾಗಿದ್ದು. ಅದಾಗೋ ಸಂದರ್ಭಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮೊದಲನೇ ಹೆಸರು ಇದ್ದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ನಾನು ಟೆಂಟ್ ಹಾಕೊಂಡು ಹೋರಾಟ ಮಾಡಿದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ, ದಲಿತ ಮುಖ್ಯಮಂತ್ರಿ ಅಂತ. ಈ ಪಿತೂರಿ ಮಾಡಿ ಮಹದೇವಪ್ಪ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿ ಮಾಡ್ತೀವಿ ನಿನ್ನಂತ ಒಪ್ಪಿಸ್ಬಿಟ್ಟಿದ್ರು ಪ್ರಿಯಾಂಕಾ ಖರ್ಗೆ. ಇವರು ಮಂತ್ರಿ ಆಗಿದ್ರಿಂದ ಇನ್ನೊಂದು ಬಲಿ ತಗೊಂಡಿದ್ದ ಅವ್ರ ಅಪ್ಪ ಅವ್ರನ್ನೇ, ತಂದೆಯವ್ರನ್ನ. ಅವರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ಟ. ಮಂತ್ರಿ ಆಗಿದ ತಕ್ಷಣ ಅವರು ತಂದೆ ಮಂತ್ರಿ ಆಗೋದು, ಈ ಮುಖ್ಯಮಂತ್ರಿ ಆಗೋದು ಹೊಟ್ಟೆ. ಈಗ ನೋಡಿ ಸಿದ್ದರಾಮಯ್ಯನವರ ಮಗನ ಸರದಿ, ನಮ್ಮ ಅಪ್ಪನಿಗೆ ವಯಸ್ಸಾಗೋಯ್ತು, ನಮ್ಮ ಅಪ್ಪಂದು ಅಂತ್ಯ ಆಗೋಯ್ತು, ಈಗ ಕೊನೆ ಅಂದ್ರೆ ಇವು ಮಗನೇ ಕೊನೆ ಮಳೆ ಹೊಡಿತಾವನೆ, ಅಪ್ಪನಿಗೆ ಆಗೋಯ್ತು. ಈಗ ಕ್ರಾಂತಿ ಆದ್ರೆ ನೆಕ್ಸ್ಟ್ ನಮಗೆ ಸತೀಶ್ ಜಾರಕಿಹೊಳಿ ಅವರ ಸಕ್ಸಸ್ಸರು ಅಂತ ಹೇಳ್ತೀವಿ. ಅಂದ್ರೆ ಅಪ್ಪನವ್ರ ಎರ ಮುಗಿದೋಗಿ ಮಕ್ಕಳ ಎರ ಬಂದು ಈಗ ಕಾಂಗ್ರೆಸ್ಗೆ ಜ್ವರ ಬಂದಿದೆ. ಅಪ್ಪಂದ್ರೆ ಎರ ಮುಗೀತು, ಮಕ್ಕಳದು ಇದು ಬಂದು ಈಗ ಜ್ವರ ಕಾಂಗ್ರೆಸ್ ಬರ್ತಾ ಇದೆ. ಕಾಂಗ್ರೆಸ್ ಅನ್ನು ಕಾಪಾಡ್ಲಿಕ್ಕೆ ಈಗ ಯಾರಿಲ್ಲ. ಇವ್ರ ಮಕ್ಕಳನ್ನ ಸಹಿಸ್ಕೊಳ್ಳಾರ್ದಂತ ಪರಿಸ್ಥಿತಿ ಅವ್ರು ಬಂದ್ಬಿಟ್ಟಿದ್ದಾರೆ. ಕ್ರಾಂತಿ 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 ಅಂತ ಏನ್ ಕ್ರಾಂತಿ? ಮಾತೆತ್ತಿದ್ರೆ ಮೊದಲಿಂದ ಮಾತಾಡ್ತಿದ್ವಿ, ಗುಜರಾತ್ ಮಾಡಲ್ ನೋಡ್ರಿ ಅಂತ. 6 ತಿಂಗಳಿಂದ ದೊಡ್ಡ ಕಾರ್ಯಕ್ರಮ ಏನು ಅಂತಂದ್ರೆ ನಾಯಕತ್ವ ಬದಲಾವಣೆ ಒಂದು ಕಾರ್ಯಕ್ರಮ, ಅದು ಆಗಂಗೆ ಕಾಣಲ್ಲ. ಎರಡನೇದೇನಂದ್ರೆ ಕ್ಯಾಬಿನೆಟ್ ರೀಶಫಲ್. ಕ್ಯಾಬಿನೆಟ್ ಏನ್ ದೊಡ್ಡ ಹಬ್ಬನ ಅದು? ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಹಬ್ಬನ? ಗುಜರಾತ್ ಅನ್ನು ನೋಡಿ ಕಲ್ತ್ಕೊಳ್ರಿ ಕಾಂಗ್ರೆಸ್ನವರೇ. ಬೆಳಗ್ಗೆ ಇಷ್ಟೊತ್ತಿಗೆ ಎಲ್ಲ ರಿಸೈನ್ ಮಾಡಿದ್ರು. ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ಅಂತ ಯಾರು ಹೇಳಲೇ ಇಲ್ಲ. ಇಷ್ಟೊತ್ತಿಗೆ ಎಲ್ಲರೂ ರಿಸೈನ್ ಮಾಡಿಬಿಟ್ರು. ನೆಕ್ಸ್ಟ್ ಡೇ ಇಷ್ಟೊತ್ತಿಗೆ ಕ್ಯಾಬಿನೆಟ್ ರೀಶಫಲ್ಲೇ ಆಗೋಯ್ತು. 3/4 ಜನ ಯಾರ್ಯಾರು ಮೊದಲು ಮಂತ್ರಿಗಳಿದ್ರು ಎಲ್ಲರನ್ನೂ ತೆಗೆದ್ರು, ಬೇರೆಯವರಿಗೆಲ್ಲ ಅವಕಾಶ ಕೊಟ್ಟರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದಕ್ಕೆ ಹಬ್ಬ ಮಾಡಬೇಕಾಗಿಲ್ಲ. ಇದರಲ್ಲಿ ಏನು ಇವನ್ನು ತೆಗಿತೀನಿ ಅನ್ನೋದು ಅವನ್ನ ಬಾಯಿ ಮುಚ್ಚಿಸೋದು, ಇವನ್ನು ಮಾಡ್ತೀನಿ ಅನ್ನೋದು ಅವನ್ ಬಾಯಿ ಮುಚ್ಚಿಸೋದು. ಏನಿದು? ಏನು ಆಟ ಆಡ್ತಾ ಇದ್ದ ಕಾಂಗ್ರೆಸ್? ಅದಕ್ಕೆ ನಾನು ಹೇಳಿದ್ದು 7.5 ವರ್ಷ ಆಗಿದೆ, 10-15 ಜನ ಕ್ಯೂನಲ್ಲಿದ್ದಾರೆ. ಒಂದೊಂದು ವರ್ಷ ಒಬ್ಬೊಬ್ಬರು ಕೊಟ್ಟಿದ್ದಿದ್ರೆ ಎಷ್ಟು ಜನರ ಆಸೆ ತೀರೋಗ್ಬಿಡೋದು ಕಾಂಗ್ರೆಸ್ ಅಲ್ಲಿ. 7.5 ವರ್ಷ ಯಾವ ಘನಕಾರ್ಯಕ್ಕೆ ನೀವು ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿದ್ದೀರಿ? ಏನು ಘನಕಾರ್ಯಕ್ಕೆ? ಇವತ್ತಿಗೂ ನನಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು. ಹೌದಾ? ಸತ್ಯನಾ? ಅದೀಗ ಕರಿ ಕಾಗೆ ಆಗೋಗ್ಬಿಟ್ಟಿದ್ದಾರೆ. ಕಪ್ಪು ಚುಕ್ಕೆ ಎಲ್ಲಿ ಹುಡ್ಕೋದು ನಾವು? ಭ್ರಷ್ಟಾಚಾರದಲ್ಲಿ ನಂಬರ್ 1 ಕರ್ನಾಟಕ ಅಂತೇಳಿ ನಾವ್ಯಾರು ಹೇಳ್ತಾ ಇಲ್ಲ.
ಬಸವರಾಜ ರಾಯರೆಡ್ಡಿ ಅವ್ರ ಫೈನಾನ್ಸ್ ಅಡ್ವೈಸರ್ ಅವರೇ ಹೇಳ್ತಾವ್ರೆ, ಕಾಂಗ್ರೆಸ್ನವರೇ ಹೇಳ್ತಾರೆ, ಎಲ್ಲದರಲ್ಲಿ ಭ್ರಷ್ಟಾಚಾರ ತುಂಬಿ ಹರಿತದೆ ಅಂತ ಅವರೇ ಹೇಳಿದ್ದಾರೆ. ಮೊನ್ನೆ ಹೇಳಿದ್ದಾರೆ 1 ವರ್ಷಕ್ಕೆ 400 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ, ಈ ಮರಳು ಮಾಫಿಯಾ ಬಹಳ ಆಗೋಗ್ಬಿಟ್ಟಿದೆ, ಎಲ್ಲ ಅವರಿಗೆ ಕಾರಣ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇರ್ತಕ್ಕಂಥ ಇದರಲ್ಲಿ. ಬಟ್ ಇನ್ನೂ 2 ವರ್ಷ ಹೆಂಗೆ ಇವರು ಭ್ರಷ್ಟಾಚಾರವನ್ನು ತಡ್ಕೊಂಡಿರ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.